ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಸೋಮವಾರ ಜಿಲ್ಲಾ ಪಂಚಾಯಿತಿಯ ಡಿಎಚ್ಒ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿವಿಧ ಇಲಾಖೆಗಳ ವಸತಿ ಶಾಲೆಗಳು ಹಾಗೂ ವಸತಿ ನಿಲಯಗಳ ಕಾರ್ಯನಿರ್ವಹಣೆ ಹಾಗೂ ಕುಂದುಕೊರತೆ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ವಸತಿ ನಿಲಯಗಳ ಕುಂದುಕೊರತೆಗಳನ್ನು ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು. ನಂತರ ಮಾತನಾಡಿದ ಅವರು, ವಸತಿ ಶಾಲೆಗಳಲ್ಲಿ ಹಾಗೂ ವಸತಿ ನಿಲಯಗಳಲ್ಲಿ ಕುಂದುಕೊರತೆಗಳನ್ನು ತಿಳಿದುಕೊಂಡಿದ್ದೇನೆ ಮತ್ತು ಅದನ್ನ ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದೇನೆ. ಅಂಬೇಡ್ಕರ್ ಅವರ ಆಶಯದಂತೆ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದು, ಅದರ ಜೊತೆಗೆ ಅವರ ಮೂಲಭೂತ ಸೌಕರ್ಯಕ್ಕೂ ಹೆಚ್ಚು ಒತ್ತು ನೀಡಿದ್ದೇವೆ ಎಂದರು. ಮೇಲಾಧಿಕಾರಿಗಳಿಂದನೂ ಬೇರೆ ಯಾರಿಂದನಾರು ನಿಮಗೆ ಏನಾದ್ರು ತೊಂದರೆ ಆದರೆ ಖಂಡಿತ ನಮ್ಮ ಹತ್ರ ಬಂದು ಹೇಳಿ, ನಾವೇನು ಅದನ್ನು ಸುಲಭವಾಗಿ ಬಗೆಹರಿಸ್ಕೊಡ್ತೀವಿ. ನಿಮಗೆ ಯಾರಿಗಾರ ವಾರ್ಡನಿಗೆ, ಪ್ರಿನ್ಸಿಪಾಲ್ರಿಗೆ ನಿಮಗೆ ಏನಾದ್ರು ತೊಂದರೆ ಆದರೆ ನಮ್ಮ ಹತ್ರ ಬಂದು ಹೇಳಿ, ಬಗೆಹರಿಸ್ಕೊಡ್ತೀವಿ. ಅಥವಾ ನಿಮಗೆ ಮಕ್ಕಳಿಗೆ ಏನು ಸಿಗಬೇಕು, ಆಹಾರ ಸಾಮಗ್ರಿಗಳು ಒಂದು ತಿಂಗಳಿಗೆ ಒಂದು ಮಗುಗಿಷ್ಟು ಅಂತ ಇದೆ, ಇದೆಯಾ ಇಲ್ವಾ? ಒಂದು ಮಗುಗೆ ದಿನಕ್ಕೆ ಇಷ್ಟು ಅಂತ ಇದೆ ದಿನಸಿ ಸಾಮಾನು. ಅದು ನಿಮ್ಗೆ ಸರಿಯಾಗಿ ಸಿಗಲಿಲ್ಲ ಅಂದರೆ ನೀವು ಸೂಕ್ಷ್ಮವಾಗಿ ನನಗೆ ಬಂದು ನೀವು ವಾರ್ಡನ್ಗಳು ಹೇಳಿದರೆ ನಿಮ್ಮ ಹೆಸರನ್ನ ನಾನು ಯಾರಿಗೂ ತಿಳಿಸ್ದಲೇ ನಾನು CEO ಮೇಡಮ್ ಹತ್ರ ಮಾತಾಡ್ಕೊಂಡು ಅಥವಾ ಡಿಸ್ಟಿಕ್ ಆಫೀಸರ್ಗಳ ಹತ್ರ ಮಾತಾಡ್ಕೊಂಡು ಅದು ಸರಿಪಡಿಸೋ ಕೆಲಸನ ನಾನು ಮಾಡ್ತೇನೆ. ಆದರೆ ಎಲ್ಲೂ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಯಾವ ಕಾರಣಕ್ಕೂ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಒಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳುಗಳು ಎಷ್ಟಿದ್ದಾವೆ ರೇವಣ್ಣರೇ? 1700. ನಟರಾಜ್ 300. ಸತೀಶ್ BCM 2900. ITTP ರಮೇಶ್ 600. ನಿಮ್ದು ಅಲ್ಪಸಂಖ್ಯಾತರದು 500. ಯಾಕೆ ಹೇಳ್ತೀನಿ ನಿಮಗೆ ಅಂದರೆ, ಈಗ ನೀವು ಇಷ್ಟು ಜನ ಮಕ್ಕಳುಗಳಿಗೆ ನೀವೇ ಅಲ್ಲಿ ತಂದೆ ತಾಯಿ ಥರ ನೀವು ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. ನೀವುಗಳು ಅದನ್ನು ನೀವುಗಳು ವಾರ್ಡನ್ ಸರಿಯಾಗಿ ಮಾಡ್ತಾ ಇದ್ದಾರಾ ಇಲ್ವ ಅಂತ ನೀವು ವಿಸಿಟ್ ಮಾಡಬೇಕು. ಪ್ರಾಂಶುಪಾಲರು ಇದ್ದಾರಾ ಇಲ್ವ ಅಂತ ನೀವು ಚೆಕ್ ಮಾಡಬೇಕು. ಇದನ್ನೆಲ್ಲ ಮಾಡಿದರೆ ಮಕ್ಕಳುಗಳಿಗೆ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ನಮ್ಮ ಸರ್ಕಾರದ ಧ್ಯೇಯ ಏನಿದೆ, ಬಡವರ ಮನೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ವಸತಿ ಕೊಡಬೇಕು ಅನ್ನೋದು, ಅದು ಈಡೇರ್ತದೆ. ಇಲ್ಲದೇ ಇದ್ದರೆ ಅದು ಈಡೇರಲ್ಲ. ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾನು ಇಡೀ ಇಲಾಖೆನ ತಪ್ಪು ಅಂತ ನಾನು ಹೇಳಲ್ಲ. ಯಾರೋ ಒಬ್ಬರು ವಾರ್ಡನ್ನು, ಯಾರೋ ಒಬ್ಬರು ಪ್ರಾಂಶುಪಾಲರು ತಪ್ಪು ಮಾಡಿದ್ದಕ್ಕೆ ಇಡೀ ನಾನು ಎಲ್ಲ ಇಲಾಖೆನೂ ತಪ್ಪು ಅಂತ ಹೇಳಲ್ಲ. ಅವ್ರ ಮೇಲೆ ಕ್ರಮ ಮಾಡ್ತೀವಿ. ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ CEO ಮೇಡಮಿಗೆ ನಾನು ಯಾವುದೇ ಹಸ್ತಕ್ಷೇಪ ಮಾಡಲ್ಲ. ನೋಡಿ, 2ರಲ್ಲಿ ಅವ್ರ ಕ್ರಮ ತಗೊಂಡಿದ್ದಾರೆ, ನಾನು ಹಸ್ತಕ್ಷೇಪ ಮಾಡಿಲ್ಲ. ನಾನು ಅವರಿಗೆ ಒಂದು ಫೋನು ಮಾಡಿಲ್ಲ. ಯಾಕೆಂದರೆ ಅವ್ರದ್ದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಒಂದಷ್ಟು ಬಿಸಿ ಮುಟ್ಟಿಸಿದ್ರೆ ಉಳಿದವರಿಗೆ ಎಚ್ಚರಿಕೆ ಆಗುತ್ತೆ. ಉಳಿದವರಿಗೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಏನಾದರೂ ನಿಮಗೆ ಆ ಥರ ಯಾವ್ದಾದ್ರು ಈಗಾಗಲೇ ಸ್ವಂತ ವಸತಿ ಕಟ್ಟಡಗಳು ಯಾರ್ಯಾರಿಗಿಲ್ಲ ಅವ್ನು ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಮಲೆನಹಳ್ಳಿ ಹಾಸ್ಟ್ಲಿಗೂ ಸ್ವಂತ ಕಟ್ಟಡ ಮಾಡ್ತಾ ಇದ್ದೀವಿ. ಈ ವಾವತಿ ಹಾಸ್ಟ್ಲಿಗೂ ಸ್ವಂತ ಕಟ್ಟಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು ಯಾವುದಕ್ಕಾದ್ರೂ ಸ್ವಂತ ಕಟ್ಟಡದ ಅವಶ್ಯಕತೆ ಏನಾದ್ರು ಇದ್ದರೆ ನೀವು ಹೇಳಿ. ಆಮೇಲೆ ಅಲ್ಲಿಗೆ ಈಗ ನೋಡಿ, ಇಲ್ಲಿ ಜಿಲ್ಲಾ ಪಂಚಾಯಿತಿ ಹಿಂಭಾಗ ಒಂದು ಅಂಬೇಡ್ಕರ್ದು ಯಾವ್ದು ವಸತಿದು ನಾನು ಶಾಸಕರಾದ್ಮೇಲೆ ಒಂದು ಗುದ್ಲಿ ಪೂಜೆ ಮಾಡಿದ್ದೆ. ಈಗ ಹಾಸ್ಟೆಲ್ ಆಗಿದೆ, ಅಲ್ಲಿ ರಸ್ತೆ ಇಲ್ಲ. ಯಾರು ಹೇಳಿ ರೇವಣ್ಣ? ರಸ್ತೆ ಇಲ್ಲ ಅಲ್ವಾ? ರಸ್ತೆ ಇಲ್ಲ. ನೀವು ರಸ್ತೆ ಇಲ್ಲ ಅಂತ ಮಕ್ಳು ಯಾವತ್ತೂ ಬಂದು ನನಗೆ ಹೇಳಿಲ್ಲ. ಆದರೆ ಗುದ್ಲಿ ಪೂಜೆ ಮಾಡಿ ಹಾಸ್ಟೆಲ್ ಮಾಡಿದ ದಿವಸದಿಂದ ಮೇಡಮ್ 1 ವರ್ಷ ಸತತ ಪ್ರಯತ್ನ ಮಾಡಿ ನಾನು ಆ ರಸ್ತೆಗೆ 1 ಕೋಟಿ ರೂಪಾಯಿನ ಮೀಸಲಿಟ್ಟು ಈಗಾಗಲೇ ಟೆಂಡರ್ ಕರೆಸಿದ್ದೀನಿ. ಹಾಗಾಗಿ ನೀವುಗಳು ಆ ಥರ ಏನಾರು ಇದ್ದರೆ ಅದು ನಮ್ಮ ಗಮನಕ್ಕೆ ತಂದರೆ ಖಂಡಿತ ಅದನ್ನು ಮಾಡ್ತೀವಿ ಮೇಡಮ್. ಆಮೇಲೆ ಎಲ್ಲವಕ್ಕೊಬ್ಬೊಬ್ರು ನೋಡಲ್ ಆಫೀಸರ್ನ ನೇಮಕ ಮಾಡಿದ್ದೀರಿ. ಆ ನೋಡಲ್ ಆಫೀಸರ್ಗಳು ತಿಂಗಳಿಗೆ ಯಾವ್ಯಾವ ವಸತಿ ಶಾಲೆಗೆ ವಿಸಿಟ್ ಮಾಡಿದ್ದಾರೆ ಅವರು ನಿಮಗೆ ಬಂದು ವರದಿ ಕೊಡಬೇಕು. ಆ ನೋಡಲ್ ಆಫೀಸರ್ ಇಲ್ಲಿ ಯಾರು ಬಂದಿದ್ದಾರೆ? ಈಗ ಇಲ್ಲಿ ಬಂದಿಲ್ಲ. ನೋಡಲ್ ಆಫೀಸರ್ ಯಾರನ್ನು ಮಾಡಿದ್ದಾರೆ ಮೇಡಮ್, ಅವರಿಗೆ ಸ್ಟ್ರಿಕ್ಟಾಗಿ ಅವ್ರನ್ನ ನೀವು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಹೇಳಿ. ಮತ್ತು ದಯಮಾಡಿ ಎಲ್ಲ ಈ ತಹಶೀಲ್ದಾರು EOಗಳು ನೀವೇನಿದ್ದೀರಾ, ನೀವುಗಳು ಆಗಾಗ ಒಂದೊಂದು ಭೇಟಿ ಕೊಡೋ ಒಂದು ಕೆಲಸವನ್ನು ಮಾಡಿ. ಆಗ ಅದರಷ್ಟು ಒಂದಷ್ಟು ಬದಲಾವಣೆಯನ್ನು ತರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದು ವಾರ್ಡನ್ಗಳು ಜವಾಬ್ದಾರಿ, ಪ್ರಾಂಶುಪಾಲರ ಜವಾಬ್ದಾರಿ. ಪ್ರತಿ ಹಾಸ್ಟೆಲ್ನಲ್ಲೂ
ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಫೋನ್ ನಂಬರು, ಅವರ ನೋಡ್ರಿ ಅವರ ಹೆಸರು, ತಾಲೂಕ್ ಪಂಚಾಯಿತಿ ಇಒ ಜಿಲ್ಲಾ ಮಟ್ಟದ ಅಧಿಕಾರಿಗಳದ್ದು ಹೆಸರು, ಫೋನ್ ನಂಬರು, ನಂದು ಒಬ್ರು ಶಾಸಕರಾಗಿ ನನ್ನ ಫೋನ್ ನಂಬರ್ನು ನೀವು ಅಲ್ಲಿ ಹಾಕಿ ಅವ್ರು ಯಾರು ಇದ್ರೆ ದೂರವಾಣಿ ನನಗೆ ಮಾಡಿದ ತಕ್ಷಣ ನಾನು ಆ ಹಾಸ್ಟೆಲಿಗೆ ವಿಸಿಟ್ ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಆ ಮಕ್ಕಳು ಫೋನ್ ಮಾಡಿದ ಮಾರನೇ ದಿವಸಲೇ ನಾನು ಊರಲ್ಲಿದ್ದರೆ ಭೇಟಿ ಕೊಡ್ತೀನಿ. ಹಾಗಾಗಿ ಆಗ ಒಂದಷ್ಟು ಬದಲಾವಣೆ ಆಗಲಿ ಅಂತ ನಾನು ನಿಮ್ಮನ್ನೆಲ್ಲರನ್ನೂ ಯಾರನ್ನೂ ತಪ್ಪಿತಸ್ಥರ ಲಿಸ್ಟಲ್ಲಿ ನಿಲ್ಲಿಸ್ತಾ ಇಲ್ಲ. ನಾನೀಗ ಒಳ್ಳೆ ಕೆಲಸ, ನಾನು ವಿಸಿಟ್ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾರ ಹೊಗಳಿದ್ನ ಇಲ್ವಾ, ಅವ್ರ ಹೆಸರು ಹಿಡಿದು ಹೇಳಿದ್ದೀನಿ, ಏನೇಳಿ ಅವ್ರ ಹೆಸರು ಹಿಡಿದು ಹೇಳಿದ್ದೀನಿ. ಸೊ ಹಾಗಾಗಿ ನಿಮ್ಮ ಹಾಸ್ಟೆಲ್ಗಳಿಗೂ ನಾನು ನಾಳೆ ಬಂದರೆ ನಾನು ಅಲ್ಲಿ ಚೆನ್ನಾಗಿದ್ರೆ ಬಂದು ನಿಮ್ಮ ಹೆಸರನ್ನು ನಾನು ಹೇಳಂಗಿರ್ಬೇಕು. ನೀವು ಯಾರ್ಯಾರಿಗೆ ಉಳ್ದಾರ ಹೆಸರು ಹೇಳಿಲ್ವಲ್ಲ, ನಾನು ಬಂದು ನೋಡಿದಾಗ CEO ಅವ್ರು ಬಂದು ನೋಡಿದಾಗ ನಾವು ಬಂದು ನಿಮ್ಮ ಹೆಸರು ಹೇಳಬೇಕು. ಅಂದರೆ ಯಾವ ಕಾರಣಕ್ಕೂ ತಪ್ಪು ಮಾಡಿ ನಿಮ್ಮ ಹೆಸರು ಹೇಳುವಂತೆ ಮಾಡ್ಕೊಬೇಡಿ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಮ ಹೆಸರು ಹೇಳುವಂತೆ ನೀವು ನಡ್ಕೊಬೇಕು. ಏನೇಳಿ ಯಾವಾಗಲೂ ನಿಮಗೆ ಹೇಳಿದ್ದೀನಿ, ನಮ್ಮ ನಡವಳಿಕೆ ಇದು ಎಲ್ಲ ಚೆನ್ನಾಗಿರ್ಬೇಕು. ಮತ್ತೆ ನೀವು ಯಾರು ಅನ್ಯತಾ ಭಾವಿಸ್ಬೇಡಿ, ಎಲ್ಲರೂ ಸರ್ಕಾರಿ ನೌಕರರೇ ಅಲ್ವಾ, ಒಂದಷ್ಟು ಔಟ್ಸೋರ್ಸ್ತಾರೆ ಯಾರು ಇದ್ದಾರೆ ಇಲ್ಲಿ ಇಲ್ಲ ಅಲ್ವಾ, ಎಲ್ಲ ಸರ್ಕಾರಿ ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ವಾ. ನಿಮ್ಗಳು ಹೆಂಗೆ ಶಾಲೆಯಲ್ಲಿ ಶಿಕ್ಷಕರಿಗೆ ಅವರಿಗೆ ಸೇವೆ ಅಂತ ಮಾಡ್ತಾರೆ, ಸೇವೆ ಅಂತ ನೀವು ಸಹ ನಿಮ್ಮ ವಸತಿ ಶಾಲೆಗಳಲ್ಲಿ ನೀವು ಸೇವೆ ಅಂತ ಮಾಡ್ರಿ, ಆಗ ಖಂಡಿತ ಆ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ನೀವು ಯಾರಾದ್ರೂ ವೈಯಕ್ತಿಕವಾಗಿ ನಿಮ್ಮ ಹಾಸ್ಟೆಲ್ಲು ನಿಮ್ಮ ವಸತಿ ಶಾಲೆಯಲ್ಲಿ ಏನಾದ್ರೂ ತೊಂದರೆ ಇದ್ದರೆ ಖಂಡಿತ ಈಗ ಎದ್ದಿನ್ಕೊಂಡು ಯಾರು ಹಂಚ್ಕೊಳ್ಳೋದು ಬೇಡ. ನಿಮ್ಮ ಸಮಸ್ಯೆ ಇದ್ದರೆ ಅಧಿಕಾರಿಗಳು ಇಲ್ಲಿ ನಮ್ಮ ಎಲ್ಲರೂ ಜಿಲ್ಲಾ ಮಟ್ಟದಲ್ಲಿದ್ದಾರೆ, ನೋಟ್ ಮಾಡ್ಕೊಂಡು ಅದನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನ ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.